ಇನ್ನು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಮನೆ ಮಾತಾಗಿದ್ದಂಥ ನಟಿ ಕಾವ್ಯ ಗೌಡ ಅವರ ಫ್ಯಾಮಿಲಿ ವಿಷಯ ಕೂಡ ಇದು ಮೆಗಾ ಸೀರಿಯಲ್ ತರ ಕಂಟಿನ್ಯೂ ಆಗ್ತಾ ಇದೆ. ಕೆಲವು ದಿನಗಳ ಹಿಂದಷ್ಟೇ ಅವರ ಕೌಟುಂಬಿಕ ಕಲಹದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈಗ ಮತ್ತೊಮ್ಮೆ ಅದು ಮುಂದುವರೆದಿದೆ. ನಟಿ ಕಾವ್ಯ ಗೌಡ ಹಾಗೂ ಪತಿಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಪತಿ ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ಈ ಹಲ್ಲೆ ಮಾಡಿದ್ದಾರೆ. ಅದರ ಜೊತೆಗೆ ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಮಾಡಿ ಪತಿಗೆ ಚಾಕು ಹಿಡಿದು ಬೆದರಿಕೆ ಹಾಕಿ ಮನೆಗೆ ನುಗ್ಗಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನುವಂಥ ಆರೋಪ ಇದು. ಇನ್ನು ನಟಿ ಕಾವ್ಯ ಗೌಡ ಅವರಿಗೆ ರೇಪ್ ಥ್ರೆಟ್ ಕೂಡ ಮಾಡಿದ್ದಾರಂತೆ. ಸೊ ಎಲ್ಲ ಆರೋಪವನ್ನ ನಟಿ ಕಾವ್ಯ ಗೌಡ ಅವರು ಮಾಡಿರುವಂಥದ್ದು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಗೌಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರ ಕುರಿತಾಗಿ ಮತ್ತೊಮ್ಮೆ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಕಾವ್ಯ ಗೌಡ ಅವರ ಫ್ಯಾಮಿಲಿ ಕಲಹದ ವಿಷಯ ಮೆಗಾ ಸೀರಿಯಲ್ ತರ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ರೇಪ್ ಥ್ರೆಟ್ ಕೂಡ ಬಂದಿರುವಂಥದ್ದು ಅವರಿಗೆ. ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಯಾರೀ ಸೋಮಶೇಖರ್ ಅವರ ಅತ್ತಿಗೆಯ ತಂದೆ, ಇವರ ಫ್ಯಾಮಿಲಿಯಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ವಿಷಯ ಏನಿದೆ ಅಂತ? ರಾಹುಲ್, ನಟಿ ಕಾವ್ಯ ಗೌಡ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ತನ್ನ ಮೇಲೆ ಹಲ್ಲೆಯಾಗಿದೆ, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಿರುವಂಥದ್ದು. ಆ ಬೆನ್ನಲ್ಲೇ ಈಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಅಂದ್ರೆ ದೂರು ಮತ್ತೆ ಪ್ರತಿ ದೂರು ದಾಖಲಾಗಿದೆ. ಯಾರ ಮೇಲೆ ಇವರು ಆರೋಪವನ್ನ ಮಾಡಿದ್ದಾರೆ, ಪ್ರೇಮ ಅನ್ನೋರು, ಅವರು ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಕಾವ್ಯ ಗೌಡ, ಭವ್ಯ ಗೌಡ ಹಾಗೆ ಸೋಮಶೇಖರ್ ಅವರ ಮೇಲೆ ದೂರನ್ನ ಕೊಟ್ಟಿರುವಂಥದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಹಾಗೆ ನಂದೀಶ್ ಅವರು ಅಂದ್ರೆ ಅಣ್ಣ ತಮ್ಮ ಒಂದೇ ಮನೆಯಲ್ಲಿ ವಾಸವಿರ್ತಾರೆ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ಆದ್ರೆ ಇಲ್ಲಿ ಕಾವ್ಯ ಗೌಡ ಹಾಗೆ ನಂದೀಶ್ ಅವರ ಪತ್ನಿ ಪ್ರೇಮ ಅವರ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಜೊತೆಗೆ ಸಂಬಂಧಿಕರು ಬರುವಂತಹ ಸಂದರ್ಭದಲ್ಲಿ ಇದು ನನ್ನ ಮನೆ ಅಂತ ಕೂಡ ಹೇಳಿದ್ರು ಅಂತ ಹೇಳಿ ಆರೋಪ. ಆ ನನ್ನ ಮನೆ ಅಂತ ಯಾವಾಗ ಹೇಳೋದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಆಗಿದೆ, ಅದು ತಾರಕಕ್ಕೇರಿದೆ ಅಂತ ಹೇಳಿ ಈಗ ಏನು ಕುಟುಂಬದ ಜಗಳ ಬೀದಿಗೆ ಬಂದು ಬಿದ್ದಿರುವಂಥದ್ದು. ಒಂದು ಕಡೆ ರಾಮಮೂರ್ತಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಗೌಡ ಅವರು ಚಿಕಿತ್ಸೆಯನ್ನ ಪಡಿತಾ ಇರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೊನ್ನೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಕಾವ್ಯ ಗೌಡ ಹಾಗೆ ಪ್ರೇಮ ಅವರ ಕುಟುಂಬಸ್ಥರು ಮನೆಗೆ ಬಂದಿರ್ತಾರೆ. ಆ ಕುಟುಂಬಸ್ಥರು ಬಂದಂತಹ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಂದ್ರೆ FIR ಅನ್ನ ದಾಖಲಿಸಿಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ರಾಹುಲ್, ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.